ನಮಸ್ತೆ ಬಾಸು, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸು. ಬಡವರ ಬದುಕಿಗೆ ಗ್ಯಾರಂಟಿ ಯೋಜನೆ ಒಂದು ಶಕ್ತಿ. ಆದರೆ ಪದೇ ಪದೇ ಗೃಹಲಕ್ಷ್ಮಿಗೆ ತೊಡಕುಂಟಾಗುತ್ತಿದೆ. 3 ತಿಂಗಳಿನಿಂದ ಹಣ ಬರದೆ ಗೃಹಲಕ್ಷ್ಮಿಯರು ಪರದಾಡುತ್ತಿದ್ದಾರೆ. ಆದರೆ ಪ್ರತಿದಿನವೂ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪಾವತಿಯಾಗಿದೆ, ಬೆಳಗ್ಗೆ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ ಅಂತ ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಆದರೆ ವಾಸ್ತವವಾಗಿ ಇನ್ನೂ ಪಾವತಿಯಾಗಿಲ್ಲ. ಇದರ ಬಗ್ಗೆ ಮಾತನಾಡುವುದು ನನ್ನ ಕರ್ತವ್ಯ. ನಿಮ್ಮ ನಂಬಿಕೆಗೆ ಸ್ಪಷ್ಟತೆ ಕೊಡೋದು ನನ್ನ ಹೊಣೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಪ್ರತಿದಿನ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ, ಇಂದು 6,000 ಬ್ಯಾಂಕ್ಗೆ ಜಮಾ ಎಂದೆಲ್ಲ ಕೆಲವು ಚಾನೆಲ್ಗಳು ಬರೆದುಕೊಳ್ಳುತ್ತಾರೆ. ಆದರೆ ಇದರಲ್ಲಿ ಯಾವುದೇ ಹುರುಳಿಲ್ಲ. ಬಹಳ ಜನ ಈ ವಿಡಿಯೋಗಳನ್ನು ನೋಡಿ ನಂಬುತ್ತಾರೆ, ಆದರೆ ನಂತರ ಅವರು ನಿರಾಶರಾಗುತ್ತಾರೆ. ವಾಸ್ತವವಾಗಿ ಗೃಹಲಕ್ಷ್ಮಿ ಹಣ ಇನ್ನೂ ಬಿಡುಗಡೆಯಾಗದೆ ಮಹಿಳೆಯರು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಗೃಹಲಕ್ಷ್ಮಿ ಎಷ್ಟೋ ಮಹಿಳೆಯರಿಗೆ ಸ್ವಾವಲಂಬನೆಯ ದಾರಿ ತೋರಿಸಿತು. ಕೆಲವರು ಇದೇ ಹಣವನ್ನು ಕೂಡಿಟ್ಟು ತಮ್ಮ ಕನಸಿನ ಉದ್ಯೋಗವನ್ನು ಆರಂಭಿಸಿದ್ದರು. ಇದರಿಂದ ಹಲವರು ತಮ್ಮ ಕನಸುಗಳನ್ನು ನನಸು ಸಹ ಮಾಡಿಕೊಂಡಿದ್ದರು. ಗೃಹಲಕ್ಷ್ಮಿ ಹಣವನ್ನು ನಂಬಿಕೊಂಡು ಹಲವು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದವರು ಸಹ ಇದ್ದಾರೆ. ಆದರೆ ಈಗ ಗೃಹಲಕ್ಷ್ಮಿ ಹಣ 3 ತಿಂಗಳಿನಿಂದ ಬಂದಿಲ್ಲ. ಒಬ್ಬ ವಯಸ್ಸಾದ ತಾಯಿ ಪ್ರತಿದಿನ ಗೃಹಲಕ್ಷ್ಮಿ ಹಣ ಬರುತ್ತೆ ಎಂಬ ಆಸೆಯಿಂದ ಬ್ಯಾಂಕ್ಗೆ ಅಲೆದು ಸುಸ್ತಾಗಿದ್ದಾರೆ. ಮಹಿಳೆಯರು ಆಸ್ಪತ್ರೆ, ಮಾತ್ರೆ ಖರ್ಚಿಗಾಗಿ ಇದನ್ನು ನಂಬಿದ್ದಾರೆ. ಅಂತಹುದರಲ್ಲಿ ಸರ್ಕಾರ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಪಾವತಿ ಮಾಡಿಲ್ಲ. ಪರಿಸ್ಥಿತಿ ಹೀಗಿರುವಾಗ ಕೂಲಂಕುಷವಾಗಿ ಮಾಹಿತಿ ತಿಳಿದು ನಾಗರಿಕರಿಗೆ ವಿಷಯ ಮುಟ್ಟಿಸುವುದು ಒಬ್ಬ ಜವಾಬ್ದಾರಿಯುತ ಪ್ರಜೆಯ ಕರ್ತವ್ಯವಾಗಿದೆ. ಆದರೆ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಸುಳ್ಳು ಮಾಹಿತಿ ನೀಡಿ ನಿಮಗೆ ಗೊಂದಲ, ಬೇಸರ ಮತ್ತು ಅತೀವ ನಿರಾಸೆ ಉಂಟು ಮಾಡುತ್ತಿವೆ. ದಯವಿಟ್ಟು ವಿಡಿಯೋ ಮಾಡಿ ಹಣ ಗಳಿಸುವವರು ಸಾರ್ವಜನಿಕರ ನೋವನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ವಿಡಿಯೋಗೆ ಬಂದಿರುವ ಕಮೆಂಟ್ಗಳನ್ನೊಮ್ಮೆ ನೋಡಿ, ಅದರಲ್ಲೇ ಗೊತ್ತಾಗುತ್ತದೆ ಗೃಹಲಕ್ಷ್ಮಿ ಇನ್ನೂ ಪಾವತಿಯಾಗಿಲ್ಲ ಎಂದು. ಏನು ಸತ್ಯವೋ ಅದನ್ನೇ ಹೇಳಿ. ಮಹಿಳೆಯರ ನಂಬಿಕೆ ಮೇಲೆ ಆಟವಾಡಬೇಡಿ. ನಾನು ಕೂಡ ಒಬ್ಬ ಸಾಮಾನ್ಯ ಮಹಿಳೆ, ಹಾಗಾಗಿ ವಾಸ್ತವ ಸ್ಥಿತಿ ಹರಿದು ಈ ವಿಡಿಯೋ ಮಾಡ್ತಾ ಇದ್ದೇನೆ. ನೈಜತೆ ಹಾಗೂ ನಿಖರತೆ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ನ ಉದ್ದೇಶ. ಈ ವಿಡಿಯೋ ಇಷ್ಟವಾದಲ್ಲಿ, ಈ ವಿಡಿಯೋದಲ್ಲಿ ಹೇಳಿರುವುದು ಸತ್ಯ ಎನಿಸಿದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.